ಹಲೋ ಗೈಸ್, ವೆಲ್ಕಮ್ ಟು KBB ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಂಡಿರೋದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ನಾವು ಯಾವುದೇ ಒಂದು ಬೇರೆ ಇಂಡಸ್ಟ್ರಿದು ಏನೇನು ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆಯಲ್ಲ ಅದ್ರ ಬಗ್ಗೆ ಮಾತಾಡೋಂಥ ಅವಶ್ಯಕತೆನೇ ಇಲ್ಲ. ಅಷ್ಟು ಅಪ್ಡೇಟ್ ನಮ್ಮಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಕಮಿಂಗ್ ಅಂದರೆ 2025 2025 26 ಒಂದು ಬಿಗ್ ಬ್ಯಾಂಗ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಬರೋಕೊಟ್ಟಿರುವಂಥದ್ದು ದೊಡ್ಡ ದೊಡ್ಡ ಸಿನಿಮಾ ಜೊತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ 45 ಟೀಸರ್ ನೋಡಿ ನಾನು ಈಗಲೂ ಯೋಚನೆ ಮಾಡ್ತಿದ್ದೀನಿ ಯಾವ ರೀತಿ ನಮ್ಮ ಇಂಡಸ್ಟ್ರಿ ಗ್ರೋ ಆಗ್ತಿದೆ ಗುರು ಅಂತ. ಒಂದು ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಬಂದು ಡೈರೆಕ್ಷನ್ ಈ ರೀತಿನೇ ಇರಬೇಕು ಅಂತ ಹೇಳ್ಬಿಟ್ಟು ಅದು ದೊಡ್ಡ ದೊಡ್ಡ ಡೈರೆಕ್ಟರ್ ಆಗಿರುವಂಥ ಉಪೇಂದ್ರ ಅವರಿಗೆ, ಶಿವರಾಜ್ ಕುಮಾರ್ ಅವರಿಗೆ, ಹಾಗೇನೆ ನಮ್ಮ ರಾಜ್ಬಿ ಶೆಟ್ಟಿ ಅವರಿಗೆ ತೋರಿಸ್ಕೊಡೋ ರೀತಿ ಒಂದು ಸಿನಿಮಾ ಬರ್ತಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಹೋಗ್ತಿದೆ ಅಂತ. ಸೊ ಗೈಸ್, ಯಾವುದನ್ನು ಡಿಲೇ ಮಾಡದೆ ಲೆಸ್ ಈಗ ಮೂವೀಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡೋದಕ್ಕೂ ಮೊದಲು ನ್ಯೂ ರಿಲೀಸಸ್ ಏನಿದೆ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಟ್ರೈಲರ್ ನೋಡಿ ಅಷ್ಟೇ ಹಿಡಿಸ್ಲಿಲ್ಲ ಗುರು, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಹಾಗೇನೆ ಅಜ್ಞಾತವಾಸ ಇದು ನೋಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಸ್ಟೋರಿ ಲೈನ್ಗೆ ಒಂದು ತೂಕ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ಏಪ್ರಿಲ್ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂತ ಅದಲ್ದಲ್ಲೇ ಬೇರೆ ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮಗೆ ಗೊತ್ತಿರೋ ಹಂಗೆ ಈ ಟ್ರೈಲರ್ ನೋಡಿ ಈ ಸಿನಿಮಾಗೆ ಒಂದು ಹೈಪ್ ಸಿಗಬೇಕಿತ್ತು ಅಂತ ಅನ್ನಿಸ್ತಿರುವಂತೆ ಅದರ ಟ್ರೈಲರ್ ಯಾವ್ದು ಸಿನಿಮಾ ಅಪ್ಕಮಿಂಗ್ ಸಿನಿಮಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಈಗ ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ನೀವು ಗೊತ್ತಿರೋ ಹಾಗೆ ಈಗ ರಾಜಸ್ಥಾನಿನ ಒಂದು ಶೂಟಿಂಗ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಅಂದರೆ ಜೈಪುರಲ್ಲಿ ಏನು ಶೂಟಿಂಗ್ ನಡೀತಿತ್ತು, ಅದಾದ್ಮೇಲೆ ರಾಜಸ್ಥಾನಿಗೆ ಹೋಗಿದ್ರು. ಎಲ್ಲರೂ ಒಂದು ಪಿಚ್ ಕಲರ್ ಅಂದರೆ ಒಂದು ಬೋಲ್ಡ್ ಕಲರ್ಸ್ನ ಯೂಸ್ ಮಾಡ್ಕೊಂಡು ಒಂದು ಸಿನಿಮಾ ತೆಗಿತಿರುವಂಥದ್ದು. ಅದರಲ್ಲಿ ನಿಮಗೆ ಗೊತ್ತಾಗ್ತಿರುತ್ತೆ ಯಾವ ರೀತಿ ಸಿನಿಮಾ ಕಲರ್ ಗ್ರೇಡಿಂಗ್ ಕೊಟ್ಟಿರುವಂಥದ್ದು. ಅದು ಆಲ್ರೆಡಿ ನಮಗೆ ಟ್ರೈಲರಲ್ಲೇ ನೋಡಿ ಗೊತ್ತಾಗಿದೆ. ಹಾಗೆಯೇ ಬೋಲ್ಡ್ ಕಲರ್ನ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನೀವು ಸೂಟಲ್ಲಿ ನೋಡಿದ್ದೀರಾ, ಯುಗಾದಿಗೆ ಒಂದು ಹೊಸ ಲುಕ್ನ ಜೊತೆ ಒಂದು ರಿಫ್ರೆಶಿಂಗ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಅವರ ರೀಸೆಂಟಾಗಿ ಹೇಳೋದಾದರೆ ಅವರ ಜಿಮ್ ಟ್ರೈನರ್ ಜೊತೆನೂ ಕೂಡ ಒಂದು ಫೋಟೋನ ನೋಡಿದ್ದೀವಿ. ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣ್ತಿದ್ದಾರೆ. ಎಲ್ಲೋದ್ರೂ ಅವರ ಆ ಒಂದು ಹವ ಏನಿದೆ ಅಂದರೆ ತೂಕ ಏನಿದೆ ಅದೆಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಯಾಕೆಂದರೆ ನಾನು ಈಗಲೂ ಯೋಚನೆ ಮಾಡ್ತಿದ್ದೀನಿ ಗುರು, ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಅವ್ರು ಹೋಗ್ತಾ ಇದ್ದಾರೆ ಅಂತ ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಆಲ್ ಓವರ್ ಇಂಡಿಯಾ ಕೂಡ ಅವರಿಗೆ ಗೊತ್ತಾಗಿದ್ದಾರೆ. ಅದನ್ನು ನೀವು ನೆಗೆಟಿವ್ ಆಗಿ ತೊಗೊಂಡ್ರು ಈಗ ಪಾಸಿಟಿವ್ ಆಗಿ ಇಲ್ಲಿ ಬದಲಾಗ್ತಿದೆ ಅಂತಲೇ ಹೇಳ್ಬೋದು. ಡೆವಿಲ್ ಸಿನಿಮಾ ಬಗ್ಗೆ ಅಪ್ಡೇಟ್ ಇರೋವಂಥದ್ದು ಏನಂತಂದ್ರೆ, ಈಗಿನ್ನು ರಾಜಸ್ಥಾನ್ನ ಒಂದು ಸ್ಕೆಡ್ಯೂಲ್ನ ಮುಗಿಸ್ಕೊಂಡು ಮೂರನೇ ಸ್ಕೆಡ್ಯೂಲ್ನ ಮುಗಿಸ್ಕೊಂಡು ಬಂದಿದ್ದಾರೆ. ನನಗೆ ಗೊತ್ತಿರಂಗೆ ಆಲ್ಮೋಸ್ಟ್ ಲೈಕ್ ಟಾಕಿ ಪೋರ್ಷನ್ಸ್ ಅಲ್ದಲ್ಲೇ ಹೆಚ್ಚಿಗೆ ಟ್ರೈ ಮಾಡಿರುವಂಥದ್ದು ಇಲ್ಲಿ ಅಂತ ನನಗೆ ಯೋಚನೆ ಬರ್ತಿರುವಂಥದ್ದು. ನಿಮಗೇನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನೀವು ರೀಸೆಂಟಾಗಿ ನೋಡಿರ್ತೀರ ಗುರು, ನಾನೀಗ ಮಾತಾಡೋಕಿರುವಂಥದ್ದು BRB ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ರೀಸೆಂಟಾಗಿ ನೋಡಿರುವಂಥ ಪಿಕ್ಕಲ್ಲಿ ಅವರು ಕಿಚ್ಚ ಸುದೀಪ್ ಅವ್ರು ಎಷ್ಟು ಹೆಚ್ಚಿಗೆ ಬಾಡಿ ಮಾಡಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ಗೊತ್ತಾಗ್ತಿದೆ. BRB ನೀಡ್ಸ್ ಮೋರ್ ಅಂತ ಹಾಕಿರುವಂತ ಒಂದು ಟ್ವಿಟರ್ನಲ್ಲಿ ಅಪ್ಡೇಟ್ ಹಾಕಿದ್ರಲ್ಲ, ಅಂದ್ರೆ X ಅಲ್ಲಿ ಅಪ್ಡೇಟ್ ಹಾಕಿದ್ರಲ್ಲ, ಯಾಕೆ ಅಂತ ನಮಗೀಗ ಅರ್ಥ ಆಗ್ತಿದೆ. ಆದ್ರೆ ನಾನು ಈಗ್ಲೂ ನಿಮಗೆ ಏನ್ ಕಿಚ್ಚ ಸುದೀಪ್ ಫ್ಯಾನ್ಸ್ ಏನು ಹ್ಯಾಪಿ ಆಗಿದ್ರಲ್ಲ, ಸ್ವಲ್ಪ ತಡ್ಕೊಳ್ಳಿ ಗುರು. ಯಾಕೆ ಅಂತಂದ್ರೆ ಇದು ನೀವು ಅನ್ಕೊಂಡಿರೋ ರೀತಿಯಲ್ಲ, ಇನ್ನು ನೆಕ್ಸ್ಟ್ ಲೆವೆಲ್ ಹೋಗ್ಕೊಂಡಿದೆ. ಯಾಕೆ ಅಂತಂದ್ರೆ BRB ನೀಡ್ಸ್ ಮೋರ್ ಆಗಿರುವಂಥದ್ದು. ಅಂದರೆ ಆ ಒಂದು ಬಾಡಿ ಸಾಕಾಗುವಂಥದ್ದಲ್ಲ, ಇನ್ನೂ ಕೂಡ ಮಾಡ್ಕೊತಾರೆ. ಯಾಕೆಂದ್ರೆ ನಾನು ಹೇಳ್ತೀನಲ್ಲ, ಇದು ಕಲ್ಕಿ ನೀವು ಅನ್ಕೊಂಡಿರೋ ರೀತಿ ಅಲ್ಲ ಗುರು ಈ ಸಿನಿಮಾ ಬರ್ತಿರುವಂಥದ್ದು. ನೀವು ಎಷ್ಟೇ ದೊಡ್ಡ ಸಿನಿಮಾ 2026 ತಗೊಳ್ಳಿ, ಅದಕ್ಕೊಂದು ಕಾಂಪಿಟೇಷನ್ ಲೆವೆಲು ಕೂಡ ಅಲ್ಲ, ಅದಕ್ಕಿಂತ ಮೇಲೆ ಹೋಗೋದಕ್ಕೋಸ್ಕರ ಪ್ರಯತ್ನ ಆಗಿರುವಂಥದ್ದು. ಯಾಕೆ ಅಂತಂದರೆ ಈ ಒಂದು ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಲೆವೆಲ್ನ ದಾಖಲೆನ ಬರೆಯೋದಕ್ಕೋಸ್ಕರನೇ ಈ ಒಂದು ಸಿನಿಮಾನ ಮಾಡ್ತಿರುವಂಥದ್ದು. ವಿಷನರಿ, ಹಾಗೇನೆ ಅದ್ಭುತವಾಗಿ ಫ್ಯೂಚರಿಸ್ಟಿಕ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ಎಲ್ಲಾ ಹಾಲಿವುಡ್ ಸ್ಟಾರ್ಸ್ ಕೂಡ ಮಾತಾಡ್ತಿರುವಂಥದ್ದು ಯಶ್ ಅವರ ಅಪಿಯರೆನ್ಸ್. ಅವ್ರು ಎಷ್ಟು ಎಮೋಷನಲ್ ಆಗಿ, ಎಷ್ಟು ಒಂದು ಸೈಕಿಕ್ ಆಗಿ, ಎಷ್ಟು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಯಾವ ರೀತಿ ಆ ಒಂದು ಎಮೋಷ್ನಲಿ ತೊಗೊಂಡು ಹೋಗ್ತಾರೆ ಅಂತ ಇಲ್ಲಿ ಎಲ್ಲ ಹಾಲಿವುಡ್ ಸ್ಟಾರ್ ಮಾತಾಡ್ಕೊತಾರೆ. ಯಾಕೆಂದರೆ ಇಲ್ಲಿ ಡ್ರಾಮಾ ತುಂಬಾ ಮುಖ್ಯ ಆಗಿರುವಂಥದ್ದು. ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ನಮ್ಮ ಸೌತ್ ಇಂಡಸ್ಟ್ರಿನ ಹಾಗೆ ಡ್ರಾಮಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಆ ಎಮೋಷ್ನಲ್ ಹಾಗೇನೆ ಆ ಒಂದು ಅಂದರೆ ಹೇಳ್ತಾರಲ್ಲ, ಒಂದು ಅಪ್ರೈಟ್ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಹೀಗಿರಬೇಕಾದ್ರೆ ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇದೆ, ಅದರಲ್ಲಿ ತಾರಾ ಸುತಾರಿ ಅವರು ಕೂಡ ಇದ್ದಾರೆ ಅಂತ ಬಸ್ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು. ಈಗಿನ್ನು KR ಅಡ್ವಾಣಿ ಅವರ ಒಂದು ಅವ್ರದ್ದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ಲ, ತಾರಾ ಸುತಾರಿ ಅವ್ರದ್ದು ಆ್ಯಕ್ಷನ್ ಸೀಕ್ವೆನ್ಸ್ ಇತ್ತು. ಅದಾದಮೇಲೆ ನಯನತಾರ ಅವರು ಜಾಯ್ನ್ ಆಗಿದ್ದಾರೆ ಅಂತ ಇದು ಹೇಳಿದ್ರಲ್ಲ. ಗರ್ಲ್ಸ್ ಗೇಜ್ ಇರೋವಂಥದ್ದು ಅಂತ, ಅಂದರೆ ಪವರ್ಫುಲ್ ಗರ್ಲ್ಸ್ನ ಒಂದು ಪವರ್ ಇರುವಂಥದ್ದು ಅಂತ ಹೇಳ್ದಾಗೇನೆ. ಅಂದರೆ ನಾನು ಕಂಪೇರ್ ಮಾಡ್ತಾ ಇರೋವಂಥದ್ದಲ್ಲ, ಜಸ್ಟ್ ನಮಗೆ ಇನ್ಫಾರ್ಮ್ ಮಾಡ್ತಿರುವಂಥದ್ದು. ಜವಾನಲ್ಲಿ ನೀವು ನೋಡಿರ್ತೀರಲ್ಲ, ಅದು ಒಂದು ಲೆವೆಲ್ಗೆ, ಆದರೆ ಇದು ಬೇರೆ ಲೆವೆಲ್ಗೆ ಹೋಗ್ತಿರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಆದರೆ ಟಾಕ್ಸಿಕ್ ಸಿನಿಮಾ ಏನಿದೆ, ನಿಜವಾಗ್ಲೂ ಹೇಳ್ತೀನಿ, 2 ಸಿನಿಮಾ ನೀವು ನೋಡ್ಬೋದು. ಇಂಗ್ಲೀಷ್ ಬೇರೆ ವರ್ಷನ್ನಲ್ಲಿ, ಕನ್ನಡ ಬೇರೆ ವರ್ಷನಲ್ಲಿ. ಯಾಕೆಂದರೆ 2 ಸತಿ ಶೂಟ್ ಆಗ್ತಿರುವಂಥದ್ದು. ನಿಮಗೆ ಚೂರಾದರೂ ಡಿಫ್ರೆನ್ಸ್ ಕಂಡ್ರೂ ಕೂಡ ಅದರಲ್ಲಿ ಅದು ಒಂದು ಇಂಪಾರ್ಟೆಂಟೇ ಆಗಿರುವಂಥದ್ದು. ಅಂದರೆ ಒಂದು ಹಾಲಿವುಡ್ನ ಎಮೋಷನ್ಸ್ನ ಇಟ್ಕೊಂಡು, ಒಂದು ನಮ್ಮ ಸೌತ್ ಇಂಡಸ್ಟ್ರಿಯ ಎಮೋಷನ್ಸ್ನ ಇಟ್ಕೊಂಡು ಮಾಡ್ತಿರುವಂಥದ್ದು. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ನಿಮಗೆಲ್ಲರಿಗೂ ಗೊತ್ತಿರೋಗೆ ಕ್ರಿಶ್ 4 ಕೂಡ
ಬರುತ್ತೆ. ಅದು ಕನ್ಫರ್ಮ್ ಆಗಿರುವಂಥದ್ದು ರಿತಿಕ್ ರೋಷನ್ ಅವರೇ ಆಗಿರುವಂಥದ್ದು. ನಿಮಗೆ ಇಲ್ಲಿ ನಾನು ಹೇಳ್ತಿರುವಂಥದ್ದು ನೋಡಿ, 2026 ಸಿನಿಮಾ ಏನಿದೆ, ಕನ್ನಡ ಇಂಡಸ್ಟ್ರಿ ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಇಂಥ ಸಿನಿಮಾಗಳು ಬಂದಾಗ ತುಂಬ ಝೋಂಬಿ ಸಿನಿಮಾ ಬರ್ತಾ ಇದೆ ರಣವೀರ್ ಸಿಂಗ್ ಕಡೆಯಿಂದ. ಆಮೇಲೆ ಇನ್ನೂ ತುಂಬ ದೊಡ್ಡ ದೊಡ್ಡ ಸಿನಿಮಾಸ್ ಬರ್ತಾ ಇದೆ. ಅಂದರೆ ನಾನು ಹೇಳ್ತಿರೋಂಥ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಇಂಡಸ್ಟ್ರಿಯಿಂದ ದೊಡ್ಡ ದೊಡ್ಡ ಸಿನಿಮಾ ಬರುತ್ತೆ ಅಂತ ಏನು ಅಂತೀನಿ. ನಾನು ಸೌತ್ ಇಂಡಸ್ಟ್ರಿದು ಹೇಳ್ತಾನೆ ಇಲ್ಲ, ಇಲ್ಲಿ ಬಾಲಿವುಡ್ನ ಕಂಪೇರ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಕನ್ನಡ ಇಂಡಸ್ಟ್ರಿ ರೆಡಿ ಇದೆ ಗುರು 2026ನೇ ಒಂದು ಇಸ್ವಿಗೋಸ್ಕರ. ತುಂಬಾ ಒಂದು ಅದ್ಭುತವಾಗಿರುವಂಥ ಸಿನಿಮಾಸ್ನ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನಗೆ ಹೇಳೋಕ್ಕಿರುವಂಥದ್ದು. ನಿಮಗೆ ಏನಾಗ್ತದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.